ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ತಕ್ಕಂತಹ ಒಂದು ಲೆಕ್ಕವನ್ನ ಉದಾಹರಣೆ ಮೂಲಕ ಒಂದು ಲೆಕ್ಕವನ್ನ ನಾವೇನ್ ಮಾಡೋಣ, ಈಸಿಯಾಗಿ ಸಾಲ್ವ್ ಮಾಡ್ತಕ್ಕಂತಹ ಒಂದು ಮೆಥಡ್ ಅಂದ್ರೆ ವಿಧಾನವನ್ನ ತಿಳಿತಾ ಹೋಗೋಣ. x² + 7x + 10 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿದು ಸಹಗುಣಕಗಳ ನಡುವಿನ ಸಂಬಂಧವನ್ನು ಏನ್ ಮಾಡ್ಬೇಕು, ತಾಳೆ ನೋಡ್ರಿ ಅಂತಕ್ಕಂಥ ಒಂದು 2 ಅಂಕದ ಒಂದು ಪ್ರಶ್ನೆಯನ್ನ ಕೊಡ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಫಸ್ಟ್ ಯಾವ ಬಹುಪದೋಕ್ತಿ ಅಂತಕ್ಕಂಥದ್ದನ್ನ ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಇದು ಒಂದು ವರ್ಗ ಬಹುಪದೋಕ್ತಿ, ಅಂದ್ರೆ ಮಹಾಸಮಘಾತ 2 ಇರೋದ್ರಿಂದ ಇದು ಒಂದು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. x² + 7x + 10 = 0. ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿರೋದ್ರಿಂದ ಶೂನ್ಯತೆಗಳನ್ನ ಕಂಡುಹಿಡಿಯಬೇಕು ಅಪ್ಪ ಅಂದ್ರೆ ನಾವು ಈ ಒಂದು ಬಹುಪದೋಕ್ತಿಯ ಮಧ್ಯಪದಗಳನ್ನ ಕಂಡುಹಿಡಿಬೇಕಾಗುತ್ತೆ. ಮಧ್ಯಪದಗಳನ್ನ ಯಾವ ರೀತಿ ಕಂಡುಹಿಡಿಬೇಕಪ್ಪ ಅಂದ್ರೆ ಈ ಮೊದಲನೇ ಪದ ಹಾಗೂ ಕೊನೆಯ ಪದಗಳು, ಈ ಬಹುಪದೋಕ್ತಿಯ ಮೊದಲನೇ ಹಾಗೂ ಕೊನೆಯ ಪದಗಳನ್ನ ಏನ್ ಮಾಡ್ಕೋಬೇಕಾಗುತ್ತೆ, ಗುಣಿಸ್ಕೋಬೇಕಾಗುತ್ತೆ ವಿತ್ ಚಿಹ್ನೆಗಳ ಸಮೇತ. +* ++ 10 x² ಆಗುತ್ತೆ. ನೆಕ್ಸ್ಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ನಾವು ಡಯಾಗ್ರಾಮ್ ಹಾಕೋದ್ರ ಮೂಲಕ ನಮಗೆ ಬಹಳ ಈಸಿಯಾಗಿ ಮಧ್ಯಪದಗಳನ್ನ ಕಂಡುಹಿಡಿಯಬಹುದು. ಇಲ್ಲಿ ಮಧ್ಯಪದ ಏನಿದೆಪ್ಪ ಅಂದ್ರೆ +7x ಅಂತಕ್ಕಂಥದ್ದಿದೆ. ಈಗ ನಾವು ಯಾವ್ದಾದ್ರು ಒಂದು 2 ಸಂಖ್ಯೆಗಳನ್ನ ತಗೋಬೇಕು. ಆ 2 ಸಂಖ್ಯೆಗಳನ್ನ ಗುಣಿಸಿದ್ರೆ ನಮಗೆ 10 ಬರಬೇಕು. ಅವೇ 2 ಸಂಖ್ಯೆಗಳನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೆ ಎಷ್ಟು ಬರಬೇಕು, 7x ಅಂತಕ್ಕಂಥದ್ದು ಬರಬೇಕು. 2 ಮತ್ತು 5 ಅಂತಕ್ಕಂಥ ಸಂಖ್ಯೆಗಳನ್ನ ತಗೊಂಡಾಗ ಅಂದ್ರೆ 2 5 10 ಅಂತಕ್ಕಂಥದ್ದು, ಅಂದ್ರೆ ಈ ಮೇಲ್ಭಾಗದಲ್ಲಿ ನಾವು ಗುಣಿಸ್ತೀವಿ, ಈ ಕೆಳಭಾಗದಲ್ಲಿ ಕೂಡಿಸೋದ್ರಿಂದ ಮತ್ತು ಕಳೆಯೋದ್ರಿಂದ ಈ ಸಂಖ್ಯೆಯನ್ನ ನಾವು ಏನ್ ಮಾಡ್ತಾ ಇರ್ತೀವಿ, ಪಡಿತಾ ಹೋಗ್ತೀವಿ. ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿಗೂ ಪ್ಲಸ್ ಇಲ್ಲಿಗೂ ಪ್ಲಸ್ ಕೊಟ್ಟು x² ಗೆ x ಮತ್ತು x ಕೊಟ್ಟಾಗ ಈಗ ಒಂದ್ಸಲ ಚೆಕ್ ಮಾಡ್ಬಿಡೋಣ. +* + +2 10 x × x² ಓಕೆ, ಇದು ಸರಿಯಾಗಿದೆ. ಈ 2 ಸಜಾತಿ ಪದಗಳಾಗಿರೋದ್ರಿಂದ ಅದು ಮತ್ತೆ ಧನಾತ್ಮಕ ಚಿಹ್ನೆಯನ್ನು ಹೊಂದಿರೋದ್ರಿಂದ ನಾವು ಚಿಹ್ನೆಗಳ ಗುಣಾಕಾರದಲ್ಲಿ +* + ++ ಅಂದ್ರೆ 2 ಧನಾತ್ಮಕ ಸಂಖ್ಯೆಗಳನ್ನ ಇದ್ದಾಗ ಆ 2 ಧನಾತ್ಮಕ ಸಂಖ್ಯೆಗಳನ್ನ ನಾವು ಏನ್ ಮಾಡ್ಬೇಕು, ಕೂಡಿಸಬೇಕು ಅಂತಕ್ಕಂಥ ಒಂದು ನಿಯಮ ಇರೋದ್ರಿಂದ ಇಲ್ಲಿ 2 ಧನಾತ್ಮಕ ಸಂಖ್ಯೆಗಳು ಇರೋದ್ರಿಂದ +ಗೆ +, 5ಕ್ಕೆ 2 ಕೂಡಿಸಿದ್ರೆ 7, x ಗೆ x ಬರುತ್ತೆ. ಹಾಗಾಗಿ ಇದು ನಮಗೆ ಈ ಡಯಾಗ್ರಾಮ್ ನಮಗೆ ಸರಿಯಾಗಿ ಬಂದಪ್ಪ ಅಂದ್ರೆ ನಾವು ಇಲ್ಲಿ ಇರ್ತಕ್ಕಂತಹ ಶೂನ್ಯತೆಗಳನ್ನು ನಾವು ಬಹಳ ಈಸಿಯಾಗಿ ಕಂಡುಹಿಡಿತಾ ಹೋಗ್ಬೋದು. ಇಲ್ಲಿ x² ಗೆ x², 7x ಇರೋ ಜಾಗದಲ್ಲಿ ನಾವೇನ್ ಬರಿಬೇಕಪ್ಪ ಅಂದ್ರೆ 2x + 5x ಅಂತಕ್ಕಂತಹ ಈ 2 ಮಧ್ಯಪದಗಳನ್ನ ಬರಿಬೇಕಾಗುತ್ತೆ. +10 = 0 ಅಂತಕ್ಕಂಥದ್ದು. ಈಗ ಇವೆರಡು ಒಂದು ಗುಂಪು ಮತ್ತೆ ಇವೆರಡನ್ನ ಒಂದು ಗುಂಪು ಮಾಡಿದಾಗ ಇವೆರಡರಲ್ಲಿ ನಮಗೆ ಕ್ಯಾಶುವಲ್ ಆಗಿ ಕಾಮನ್ ಆಗಿ ಬರ್ತಕ್ಕಂಥ ಸಂಖ್ಯೆ ಅಥವಾ ಬೀಜಾಕ್ಷರ ಯಾವ್ದಪ್ಪ ಅಂದ್ರೆ x ಅಂತಕ್ಕಂಥದ್ದು. ಇಲ್ಲಿ x² ಏನಪ್ಪ ಅಂದ್ರೆ x × x ಇರೋದ್ರಿಂದ 2x ಅಲ್ಲಿ 1x ಅನ್ನ ಕಾಮನ್ ಆಗಿ ಹೊರಗೆ ತೆಗೆದಪ್ಪ ಅಂದ್ರೆ ಇಲ್ಲಿ ಏನು ಉಳಿತು, 1x ಉಳಿತು. +* ಗೆ +, x ಆಲ್ರೆಡಿ ಇಲ್ಲಿ ಬಂದಿರೋದ್ರಿಂದ ಏನು ಉಳಿತು, ಇಲ್ಲಿ 2 ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ +* ಗೆ +, x ಇದೆ, ಇಲ್ಲಿ x ಇಲ್ಲ, ಹಾಗಾಗಿ x ಕಾಮನ್ ಬರೋದಿಲ್ಲ. ಈ 2 ಸಂಖ್ಯೆಗಳನ್ನ ನಾವು ನೋಡಿದಾಗ 2 ಸಂಖ್ಯೆಗಳು ಒಂದೇ ಮಧ್ಯೆಯಲ್ಲಿ ಭಾಗ ಆಗ್ತವೆ. ಯಾವ ಮಧ್ಯೆಯಲ್ಲಿ ಭಾಗ ಆಗ್ತಾವಪ್ಪ ಅಂದ್ರೆ 5 ಮಧ್ಯೆಯಲ್ಲಿ ಭಾಗ ಆಗೋದ್ರಿಂದ 5ಅನ್ನ ನಾವು ಈಸಿಯಾಗಿ ಹೊರಗಡೆ ಕಾಮನ್ ಆಗಿ ತೆಗೆದ್ರೆ ಪ್ಲಸ್ ಕಾಮನ್ ತೆಗೆದಿದ್ದೀವಿ, 5 ಕಾಮನ್ ತೆಗೆದಿದ್ದೀವಿ, ಏನು ಉಳಿತು, x ಉಳಿತು. +* + 5 ಎಷ್ಟು 10, 5 2 10 ಅಂತಕ್ಕಂಥದ್ದು. ನಾವು ಇದು ಸರಿನೋ ತಪ್ಪು ಅಂತ ನೋಡ್ಕೋಬೇಕಾದ್ರೆ ಈ ಹೊರಗಿರ್ತಕ್ಕಂಥ ಸಂಖ್ಯೆಯಿಂದ ಇದನ್ನ ಮುಗಿಸ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. x × x x² +* + 2 × x 2x ಇದು ಸರಿಯಾಗಿದೆ. +* + 5 × x 5x +* + 5 2 10 ಇದು ಕೂಡ ಸರಿಯಾಗಿದೆ. ಈಗ x + 5 ಅಂದ್ರೆ ಈ ಹೊರಗಿರ್ತಕ್ಕಂಥ 2 ಸಂಖ್ಯೆಗಳನ್ನ ಒಂದು ಜೋಡಿಯಾಗಿ ಬರ್ಕೊಂಡು ಇವೆರಡರಲ್ಲಿ ಯಾವ್ದಾದ್ರು ಒಂದು ಜೋಡಿಯನ್ನ ಒಂದು ಸಲ ನಾವೇನ್ ಮಾಡ್ಬೇಕು, ಬರಿತಾ ಹೋಗ್ಬೇಕಾಗುತ್ತೆ. ಈಗ ಇಲ್ಲಿ x + 5 x + 2 ಬಂದಾಗ x = ಈ ಪ್ಲಸ್ ಸೈಡ್ ಆ ಕಡೆ ಅಂದ್ರೆ LHS ಇಂದ RHS ಸೈಡ್ ಹೋದ್ನಪ್ಪ ಅಂದ್ರೆ ಏನಾಗುತ್ತೆ, +5 ಇದ್ದು -5 ಆಗುತ್ತೆ, ಇದು +2 ಇದ್ದು -2 ಆಗುತ್ತೆ. ಇಲ್ಲಿ -5 ಮತ್ತು -2 ಅಂತಕ್ಕಂಥದ್ದು ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳಾಗಿರುತ್ತವೆ. ಅಂದ್ರೆ ಬರಿಬೇಕದನ್ನ x² + 7x + 10 ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ -5 ಮತ್ತು -2 ಅಂತಕ್ಕಂಥದ್ದು. -5 ಮತ್ತು -2 ಅಂತಕ್ಕಂಥದ್ದು. ಈಗ ಇಲ್ಲಿ ನಾವು ಕಂಡಿರ್ತಕ್ಕಂತಹ ಈ ಶೂನ್ಯತೆಗಳು ಸರಿನೋ ತಪ್ಪು ಅಂತಕ್ಕಂಥದ್ದು ಚೆಕ್ ಮಾಡ್ಬೇಕಪ್ಪ ಅಂದ್ರೆ
ಅಲ್ಲಿ ಏನಿದ್ದಾರೆ ತಾಳೆ ನೋಡ್ರಿ ಅಂತಂದು ಹೇಳಿದ್ದಾರೆ. ಹಾಗಾಗಿ ತಾಳೆ ನೋಡ್ಬೇಕಪ್ಪ ಅಂದ್ರೆ ನಮ್ಗೆ ಇನ್ನು ಒಂದೆರಡು ಸೂತ್ರಗಳು ಬರ್ತವೆ. ಏನಪ್ಪಾ ಅಂದ್ರೆ ಶೂನ್ಯತೆಗಳ ಮೊತ್ತ ಅಂತಕ್ಕಂಥದ್ದು. ಶೂನ್ಯತೆಗಳ ಮೊತ್ತವನ್ನ ನಾವು ಆಲ್ಫಾ ಪ್ಲಸ್ ಬೀಟಾ ಅಂತ ಕರಿತೀವಿ. ಇದನ್ನ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಈ ಬಿ ಏನಪ್ಪಾ ಅಂದ್ರೆ ಎಕ್ಸ್ ನ ಸಹಗುಣಕ ಅಂತ ಕರಿಬೇಕು. ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಇದು ಯಾವುದು ಎಕ್ಸ್ ನ ಸಹಗುಣಕ ಮತ್ತು ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಹೇಗಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಪ್ಪಾ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇರೋದ್ರಿಂದ ಎ ಮೀನ್ಸ್ ಎಕ್ಸ್ ನ ಸಹಗುಣಕ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎ ಆಗಿರುತ್ತೆ, ಎಕ್ಸ್ ನ ಸಹಗುಣಕ ಬಿ ಆಗಿರುತ್ತೆ. ಈ ಸಿ ಅನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಸ್ಥಿರಾಂಕ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಥಿರಾಂಕ ಅಂತ ಕರೆಯೋದ್ರಿಂದ ಹಾಗಾಗಿ ಬಿ ಅನ್ನ ಎಕ್ಸ್ ನ ಸಹಗುಣಕ, ಎ ಅನ್ನ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತ ಕರಿತೀವಿ. ಇದು ಆಲ್ಫಾ ಪ್ಲಸ್ ಬೀಟಾ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ, ಇದು ಒಂದು ಕೂಡ ಸೂತ್ರನೇ. ಶೂನ್ಯತೆಗಳ ಗುಣಲಬ್ಧವನ್ನು ಆಲ್ಫಾ ಇಂಟು ಬೀಟಾ ಅಂತ ಕರಿತೀವಿ. ಸಿ ಬೈ ಎ ಅಂತ ಕರಿತೀವಿ. ಸಿ ಅನ್ನ ಸ್ಥಿರಾಂಕ ಅಂತ ಕರೆದು ಎ ಮೀನ್ಸ್ ಇಲ್ಲ ಆಲ್ರೆಡಿ ಹೇಳಿದಾಗೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತ ಕರೀತಾ ಹೋಗ್ತೀವಿ. ಈಗ ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಬೇಕು. ತಾಳೆ ನೋಡ್ಬೇಕಪ್ಪ ಅಂದ್ರೆ ತಾಳೆ ನೋಡುವುದು. ತಾಳೆ ನೋಡುವುದು ಯಾವ ರೀತಿಯಪ್ಪ ಅಂದ್ರೆ ಫಸ್ಟ್ ಏನು ಶೂನ್ಯತೆಗಳ ಮೊತ್ತ ಕಂಡುಹಿಡಿಬೇಕು. ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತಕ್ಕಂಥದ್ದು. ಇದು ಶೂನ್ಯತೆಗಳ ಮೊತ್ತ ಅನ್ನಪ್ಪ ಅಂದ್ರೆ ಏನ್ ಬರುತ್ತೆ? ಒಂದೇದು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಅಂದ್ರೆ -5, ಬೀಟಾ ಅಂದ್ರೆ -2. -5 ಮೊತ್ತ ಅಂದ್ರೆ 2 ಮತ್ತೆ ಪ್ಲಸ್ -2. -5ಕ್ಕೆ -5 ಪ್ಲಸ್ ಇಂಟು ಮೈನಸ್ ಮೈನಸ್ 2ಕ್ಕೆ 2. ಇವೆರಡು ಋಣಾತ್ಮಕ ಚಿಹ್ನೆ ಅಂದ್ರೆ ಋಣಾತ್ಮಕ ಚಿಹ್ನೆಯನ್ನು ಹೊಂದಿರೋದ್ರಿಂದ ಚಿಹ್ನೆಗಳ ಗುಣಾಕಾರದಲ್ಲಿ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಅಂತಕ್ಕಂಥ ಒಂದು ನಿಯಮ ಇದೆ. ಅಂದ್ರೆ ಎರಡು ಋಣಾತ್ಮಕ ಚಿಹ್ನೆಗಳನ್ನ ಹೊಂದಿರತಕ್ಕಂತಹ ಸಂಖ್ಯೆಗಳಿದ್ರೆ ಅದನ್ನ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು ಅಂತಕ್ಕಂಥ ಒಂದು ನಿಯಮ ಇರೋದ್ರಿಂದ ಆ ಎರಡು ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು. ಮೈನಸ್ಗೆ ಮೈನಸ್ ಹೇಳ್ಬೇಕು, 5ಕ್ಕೆ 2 ಕೂಡಿಸಿದ್ರೆ 7 ಆಗುತ್ತೆ. ಈಗ ನಮಗೆ ಶೂನ್ಯತೆಗಳ ಮೊತ್ತ ಅಂದ್ರೆ ಏನಿದೆ? ಇಲ್ಲಿ ಮೈನಸ್ ಬಿ ಡಿವೈಡೆಡ್ ಬೈ ಎ ಇದೆ. ಈಗ ಇಲ್ಲಿ ಏನ್ ಬಂದಿರುತ್ತಲ್ಲ ಇಲ್ಲಿ ಮೈನಸ್ ಅಂದ್ರೆ ಸೂತ್ರದ ಮೈನಸ್ ಬಿ ಮೀನ್ಸ್ ಬಿ ಹಿಂದ್ಗಡೆ ಮೈನಸ್ ಇರೋದ್ರಿಂದ ಮೈನಸ್ ಮೈನಸ್ ಬಿ ಅಂದ್ರೆ ಇದು ಅಂದ್ರೆ -7 ಆಗಿರುತ್ತೆ. ಡಿವೈಡೆಡ್ ಬೈ ಕೆಳಗಡೆ ಏನಿಲ್ಲ ಅಂದ್ರೆ ಕೆಳಗಡೆ 1 ಇರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. 7 ಡಿವೈಡೆಡ್ ಬೈ 1 ಅಂದ್ರೆ ಬಿ ಅಂದ್ರೆ ನಮಗೆ ಏನು ಅಂತ ಹೇಳಿದ್ವಿ? ಎಕ್ಸ್ ನ ಸಹಗುಣಕ. ಈಗ ನಾವು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಎಕ್ಸ್ ನ ಸಹಗುಣಕ ಎಷ್ಟೈತಿ? +7 ಇರೋದ್ರಿಂದ ಇಲ್ಲಿ ನಮಗೆ ಬಂದಿರತಕ್ಕಂಥ ಆನ್ಸರ್ ಕೂಡ +7 ಬಂದಿದೆ. ನೆಕ್ಸ್ಟ್ ಎ ಅಂತಕ್ಕಂಥದ್ದಿದೆ. ಎ ಮೀನ್ಸ್ ಏನಿದೆ? ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವುದೂ ಇಲ್ಲ. ಬಟ್ ಇದ್ರ ಪಕ್ಕಕ್ಕೆ ಏನಿಲ್ಲ ಅಂದ್ರೂ ಕೂಡ 1 ಅಂತಕ್ಕಂಥ ಸಂಖ್ಯೆ ಇದ್ದೇ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವಾಗಲೂ ಏನಾಗಿರುತ್ತೆ? 1 ಅಂತಕ್ಕಂಥದ್ದು ಆಗಿರುತ್ತೆ. ಅದೇ ರೀತಿನೇ ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಂಡುಹಿಡಿಬೇಕಪ್ಪ ಅಂದ್ರೆ ಆಲ್ಫಾ ಎಷ್ಟಿದೆ? -5 ಇಂಟು ಬೀಟಾ ಎಷ್ಟಿದೆ? -2. ಮೈನಸ್ ಇಂಟು ಮೈನಸ್ ಪ್ಲಸ್ 5 10 ಡಿವೈಡೆಡ್ ಬೈ 1. ಅಂದ್ರೆ ಸಿ ಅಂದ್ರೆ ನಾವು ಸ್ಥಿರಾಂಕ ಅಂತ ಕರಿತೀವಿ. ಇಲ್ಲಿ ಸ್ಥಿರಾಂಕ ಎಷ್ಟಿದೆ? 10 ಇದೆ. ಎ ಮೀನ್ಸ್ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎಷ್ಟಿದೆ? 1 ಇದೆ. ಇಷ್ಟು ಮಾಡಿದ್ರೆ ನೀವು ಕಂಡುಹಿಡಿದಿರ್ತಕ್ಕಂತಹ ಈ ಎರಡು ಶೂನ್ಯತೆಗಳು ಏನಾಗಿದ್ದಾವೆ? ಸರಿಯಾಗಿದ್ದಾವೆ. ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ -5 -2 ಅಂತಕ್ಕಂಥವು ಇವೆರಡು ಸರಿಯಾದ ಶೂನ್ಯತೆಗಳು. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ.